ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂಥದ್ದು ಭಾರತೀಯ ಇತಿಹಾಸದ ಮೂಲಾಧಾರಗಳ ಬಗ್ಗೆ ಇವತ್ತು ನಾವು ಸ್ಪಷ್ಟವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ಹಿಸ್ಟ್ರಿ? ಇತಿಹಾಸ ಅಂದ್ರೇನು ಅನ್ನೋದನ್ನೇ ನಾವು ಸ್ಪಷ್ಟವಾಗಿ ಮೊದಲೇದು ಇಲ್ಲಿ ಅರ್ಥೈಸ್ಕೊಳ್ತಕ್ಕಂಥದ್ದು. ಗತಕಾಲದ ಘಟನೆಗಳ ಕ್ರಮಬದ್ಧವಾದ ಮತ್ತು ಸುವ್ಯವಸ್ಥಿತವಾದ ಅಧ್ಯಯನವನ್ನು ನಾವು ಇತಿಹಾಸ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಪ್ರಾಚೀನ ವೇಳೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ತಿಳಿದುಕೊಳ್ಳುವಲ್ಲಿ ನಮ್ಮ ಇತಿಹಾಸಕಾರರು ಅಂದಿನ ವಾಸ್ತವ್ಯದ ಸಂಗತಿಗಳ ಕುರಿತು ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿರುವುದು ನಮ್ಮ ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ. ಇತಿಹಾಸ ರಚನೆಗೆ ಒಂದು ಪ್ರದೇಶ, ವ್ಯಕ್ತಿ, ಘಟನೆ, ಸಮಯ ಇವು ಪ್ರಧಾನವಾಗಿ ನಮಗೆ ಇತಿಹಾಸಕಾರರ ಅಧ್ಯಯನದಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನು ನಮ್ಮ ಇತಿಹಾಸಕಾರರು ಶೋಧನೆಯ ಮೂಲಕವಾಗಿ ಅವುಗಳನ್ನು ಗುರುತಿಸಿ ಅಧ್ಯಯನ ಮಾಡಿ ನಮಗೆ ಇತಿಹಾಸದ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ನೀಡಿರುವುದು ಇಲ್ಲಿ ಅಧ್ಯಯನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಇತಿಹಾಸ ರಚನೆಗೆ ಈ ಮೂಲಾಧಾರಗಳು ಅತ್ಯವಶ್ಯಕವಾಗಿವೆ ಅನ್ನೋದೇ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ವಿದೌಟ್ ಸೋರ್ಸಸ್ ನಾಟ್ ಅ ಹಿಸ್ಟ್ರಿ ಅನ್ನೋಂಥ ಒಂದು ಉಲ್ಲೇಖದಂತೆ ಮೂಲಾಧಾರಗಳಲ್ಲದ ಇತಿಹಾಸವಿಲ್ಲ ಅನ್ನುವಂತೆ ಪ್ರತಿಯೊಂದು ಇತಿಹಾಸ ರಚನೆಯಾಗಬೇಕಾದ್ರೆ ಅದಕ್ಕೆ ಆಧಾರಗಳು ಲಭ್ಯವಾಗಿವೆ. ಆಧಾರಗಳ ಒಂದು ಅವಶ್ಯಕತೆ ಇದೆ ಅನ್ನೋದನ್ನೇ ನಾವು ಸ್ಪಷ್ಟವಾಗಿ ಈ ಮೂಲಾಧಾರಗಳ ಚರಿತ್ರೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂಥ ಮೂಲಾಧಾರಗಳು ಇತಿಹಾಸದ ಒಂದು ಸ್ಪಷ್ಟನೆಯನ್ನು, ಅದರ ಒಂದು ಆಳ್ವಿಕೆಯನ್ನು ನಮಗೆ ನೀಡಲ್ಪಡ್ತಾ ಇದ್ದಾವೆ. ಅಂಥ ಒಂದು ಇತಿಹಾಸ ರಚನೆಯ ಈ ಮೂಲಾಧಾರಗಳು ಯಾವ ಹೇರಳವಾಗಿ ನಮಗೆ ಆಕಾರಗಳು ಲಭ್ಯವಾಗಿದ್ದಾವೆ ಅನ್ನೋದು ಕೂಡ ಈ ಇತಿಹಾಸದಲ್ಲಿ ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಈ ಪ್ರಮುಖವಾಗಲ್ಪಟ್ಟಿರುವಂಥ ಯಾವ ಆಧಾರಗಳು ಅನ್ನೋದನ್ನು ಪ್ರತಿಯೊಂದು ಚರಿತ್ರೆಗೆ ತನ್ನದೇ ಆದ ಒಂದು ಸ್ಪಷ್ಟವಾದ ವಿಷಯ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಸ್ಪಷ್ಟವಾದ ವಿಷಯವನ್ನು ನಮಗೆ ತಿಳಿಯಪಡಿಸುವಲ್ಲಿ ಇತಿಹಾಸಕಾರರು ಸಾಕಷ್ಟು ಶೋಧನೆಯ ಮೂಲಕವಾಗಿ ಅಧ್ಯಯನ ಮಾಡಿ ನಮಗೆ ಸ್ಪಷ್ಟವಾದ ಒಂದು ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ಇತಿಹಾಸಕಾರರ ಯಾವ ಈ ಒಂದು ವಿಷಯ ಮೂಲಾಧಾರಗಳ ಒಂದು ಸ್ಪಷ್ಟತೆ ನಮಗೆ ಸಮಗ್ರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಒದಗಿಸಲ್ಪಡ್ತಾ ಇದ್ದಾವೆ. ಈ ಪ್ರಾಚೀನ ಭಾರತದ ಇತಿಹಾಸವನ್ನು ನಾವು ಅರಿಬೇಕಾದರೆ ಮೂಲಾಧಾರಗಳು ಅನ್ನೋದು ಅಂಥ ಮೂಲಾಧಾರಗಳನ್ನು ನಾವು ವಿಭಜನೆಯನ್ನು ಮಾಡಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಕ್ಲಾಸಿಫಿಕೇಶನ್ ಆಫ್ ಸೋರ್ಸಸ್ ಅಂತ ಇಲ್ಲಿ ಕರಿತಾ ಇದ್ದೇವೆ ನಾವು. ಕ್ಲಾಸಿಫಿಕೇಶನ್ ಆಫ್ ಸೋರ್ಸಸ್, ಮೂಲಾಧಾರಗಳ ವರ್ಗೀಕರಣ. ಅಂಥ ಮೂಲಾಧಾರಗಳಲ್ಲಿ ನಾವು ಮೇನು
2 ಸೋರ್ಸಸ್ಸನ್ನು ಸ್ಟಡಿ ಮಾಡ್ತಾ ಇದ್ದಾವೆ. 2 ಮೂಲಾಧಾರಗಳು ಇಲ್ಲಿ ಪ್ರಧಾನವಾಗಿ ನಮಗೆ ಬರ್ತಾ ಇದ್ದಾವೆ. 1 ಆರ್ಕಿಯಾಲಜಿಕಲ್ ಸೋರ್ಸಸ್, second one literary sources. 2 are the main subject of the studied in Indian history, help of the all the sources ಅನ್ನುವಂಥದ್ದನ್ನು ಎಲ್ಲ ರೀತಿಯ ಆಧಾರಗಳನ್ನು ಒದಗಿಸುವಲ್ಲಿ, ಅಧ್ಯಯನ ಮಾಡುವಲ್ಲಿ ಯಾವ ಪುರಾತತ್ವ ಅಂತ ಹೇಳ್ತಾ ಇದ್ದಾವೆ, ಪ್ರಾಕ್ತನ ಅಂತ ಹೇಳ್ತಾ ಇದ್ದಾವೆ, ಸಾಹಿತ್ಯಿಕ ಅನ್ನೋಂಥ ಆಧಾರಗಳು ಇಲ್ಲಿ ಪ್ರಧಾನವಾಗಿ ನಮಗೆ ಲಭ್ಯವಾಗಿ ಬರ್ತಾ ಇದ್ದಾವೆ. ಅಂಥ ಒಂದು ಮೂಲಾಧಾರಗಳಲ್ಲಿ ನಾವು ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನೋದ್ರ ಬಗ್ಗೆ ಮತ್ತೆ ಡಿಟೇಲ್ ಆಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನೋಂಥದ್ದನ್ನು, ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನೋದನ್ನು ಪ್ರಾಕ್ತನ ಶಾಸ್ತ್ರ ಅಂದರೇನು, ಪುರಾತತ್ವ ಶಾಸ್ತ್ರ ಅಂದರೇನು, ವಾಟ್ ಈಸ್ ದಿ ಆರ್ಕಿಯಾಲಜಿ, ವಾಟ್ ಈಸ್ ದಿ ಆರ್ಕಿಯಾಲಜಿ? ಪ್ರಾಚೀನ ಅವಶೇಷಗಳ ಶಾಸ್ತ್ರೀಯಬದ್ಧವಾದ ಅಧ್ಯಯನವೇ ಪುರಾತತ್ವ ಪ್ರಾಕ್ತನ ಶಾಸ್ತ್ರವಾಗಿದೆ ಅನ್ನುವಂಥದ್ದನ್ನು, ಪ್ರಾಚೀನ ಅವಶೇಷಗಳ ಶಾಸ್ತ್ರೀಯಬದ್ಧವಾದ ಅಧ್ಯಯನವನ್ನು ನಾವು ಪುರಾತತ್ವ ಶಾಸ್ತ್ರ ಅಂತ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. Ancient antiquity is studied as a history. Ancient antiquities studied as a archaeology ಅಂತೇಳಿ ನಾವು ಕರೆಯಲ್ಪಡ್ತಾ ಇದ್ದೇವೆ. ಈ ರೀತಿ ಪ್ರಾಕ್ತನ ಪುರಾತತ್ವ ವಿಭಾಗದ ಮೂಲಕವಾಗಿ ನಾವು ಇತಿಹಾಸವನ್ನು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ತುಂಬ ಅನುಕೂಲವಾಗ್ತಾ ಇದೆ ಅನ್ನೋಂಥದ್ದನ್ನು. ಅಂಥ ಪುರಾತತ್ವ ಪ್ರಾಕ್ತನ ಇಲಾಖೆ ಅನ್ನೋದನ್ನು ಇಲ್ಲಿ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಸರ್ ವಿಲಿಯಂ ಜೋನ್ಸ್ ಅಂತ ಬರ್ತಾರೆ. ಸರ್ ವಿಲಿಯಂ ಜೋನ್ಸನ್ ಅಂತವರು 1784ರ ವೇಳೆಯಲ್ಲಿ ರಾಯಲ್ ಎಸೈಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾ ಇದ್ದಾರೆ, ಸ್ಥಾಪನೆ ಮಾಡ್ತಾ ಇದ್ದಾರೆ. ರಾಯಲ್ ಎಸೈಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನೋಂಥ ಒಂದು ಸಂಸ್ಥೆ ಭಾರತದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಈ ಸಂಸ್ಥೆಯ ಮೂಲ ಉದ್ದೇಶ ಏನಿಲ್ಲ, ಪ್ರಾಚೀನ ಭಾರತದಲ್ಲಿ ಇರುವಂಥ ಎಲ್ಲ ಅವಶೇಷಗಳನ್ನು, ಎಲ್ಲ ಲಭ್ಯವಾಗಿರುವಂಥ ಅವಶೇಷಗಳ ಕುರಿತು ಶಾಸ್ತ್ರೀಯವಾದ ಒಂದು ಅಧ್ಯಯನ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿದೆ. ಭಾರತದಲ್ಲಿ ಎಲ್ಲೆಲ್ಲಿ ಅವಶೇಷಗಳು ಸಿಗ್ತಾ ಇದ್ದಾವೆ, ಎಲ್ಲೆಲ್ಲಿ ಪಳೆಯುಳಿಕೆಗಳು ಸಿಗ್ತಾ ಇದ್ದಾವೆ, ಅವುಗಳನ್ನು ತಗೊಂಡು ಆಳವಾಗಿ ಅಧ್ಯಯನ ಮಾಡುವಂಥದ್ದು ಈ ಪ್ರಾಕ್ತನ ಶಾಸ್ತ್ರದ ವಿಷಯವಾಗಿದೆ ಅನ್ನೋಂಥದ್ದನ್ನು. ಅಂಥ ಒಂದು ಎಸೈಟಿಕ್ ಸೊಸೈಟಿಯ ಮೂಲಕವಾಗಿ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಶೋಧನೆ ಆಗ್ತಾ ಇದ್ದಾವೆ. ಅಂಥ ಒಂದು ಆ ಪ್ರಾಕ್ತನ ಪುರಾತತ್ವ ಅನ್ನೋದರ ಒಬ್ಬ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಜೇಮ್ಸ್ ಪ್ರಿನ್ಸೆಪ್ ಅಂತ ಬರ್ತಾ ಇದ್ದಾರೆ. ಆ ಪ್ರಾಕ್ತನ ಶಾಸ್ತ್ರದ ಒಂದು ಸಂಸ್ಥೆ, ಆ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಜೇಮ್ಸ್ ಪ್ರಿನ್ಸೆಪ್ ಅಂತ ಬರ್ತಾ ಇದ್ದಾರೆ. ಇವರು ಕೂಡ ಇತಿಹಾಸ ತಜ್ಞರು, ಬರವಣಿಗೆಕಾರರು, ಸಂಶೋಧಕರು. ಇವರು ನಮಗೆ ಭಾರತದ ಚರಿತ್ರೆಯನ್ನು ಅರಿಯುವಲ್ಲಿ ಮಹತ್ವವಾಗಿರ್ತಕ್ಕಂಥ ಒಂದು ವಿಷಯವನ್ನೇ ಇವರು ನೀಡಲ್ಪಡ್ತಾ ಇದ್ದಾರೆ. ಯಾವ ನಮ್ಮ ಮೌರ್ಯರ ಆಳ್ವಿಕೆಯ ಅವಧಿಯಲ್ಲಿ ಅಶೋಕ ಚಕ್ರವರ್ತಿಯ ಒಂದು ಶಾಸನಗಳು, ಬ್ರಹ್ಮಿಲಿಪಿ, ಖರಷ್ಠಿ ಲಿಪಿ ಇಂಥವಳ ಬಗ್ಗೆ ಆಳವಾದ ಒಂದು ನಿಗೂಢತೆಯ
ಸ್ಪಷ್ಟವಾದ ಒಂದು ವಿಷಯವನ್ನು ತಿಳಿಸುವಲ್ಲಿ ಇವರು ಪ್ರಧಾನವಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ತದನಂತರದಲ್ಲಿ ಭಾರತದೊಳಗೆ ಯಾವ ಈ ರಾಯಲ್ ಎಸ್ಟಾಟಿಕ್ ಸೊಸೈಟಿ ಅನ್ನೋಂಥ ಒಂದು ಸಂಸ್ಥೆ ಬೆಳೆದುಕೊಂಡು ಬಂದು 1904 ಅವಧಿಯಲ್ಲಿ ಅಂದಿನ ವೇಳೆಯಲ್ಲಿ ಭಾರತದ ವೈಸರಾಯಾಗಿರುವಂಥ ಲಾರ್ಡ್ ಕರ್ಜನ್ ಅಂತ ಬರ್ತಾರೆ. ಲಾರ್ಡ್ ಕರ್ಜನ್ ಅಂತ ಈ ಲಾರ್ಡ್ ಕರ್ಜನರು ಒಂದು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಅನ್ನುವಂಥದ್ದನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಅನ್ನೋದನ್ನು ಕೂಡ ಅವರು ಜಾರಿಗೆ ತರ್ತಾ ಇದ್ದಾರೆ. ತದನಂತರ ಈ ಇಲಾಖೆ 1904 ನಂತರದಲ್ಲಿ ಯಾವ ಪುರಾತತ್ವ ಇಲಾಖೆ ತನ್ನ ಕಾರ್ಯಚಟುವಟಿಕೆಯನ್ನು ಭಾರತದುದ್ದಕ್ಕೂ ಹಮ್ಮಿಕೊಳ್ತಾ ಇದೆ, ಅಂಥ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ಳುವಲ್ಲಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಡೈರೆಕ್ಟರ್ ಜನರಲ್ ಅಂತ ಬರ್ತಾ ಇದ್ದಾರೆ, ಸರ್ ಜಾನ್ ಮಾರ್ಷಲ್ ಅನ್ನಂಥವರು. ಆ ಒಂದು ಇಲಾಖೆಯ ಡೈರೆಕ್ಟರ್ ಜನರಲ್ರಾಗಿ ಸರ್ ಜಾನ್ ಮಾರ್ಷಲ್ಲರು ನೇಮಕವಾಗಿ ಮತ್ತಷ್ಟು ಈ ಪ್ರಾಚೀನ ಅವಶೇಷಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ಅವರು ಕೈಗೊಳ್ತಾ ಇದ್ದಾರೆ. ನಂತರ ಅವರ ಜೊತೆಗೆ ಆ ಪ್ರಾಕ್ತನ ಇಲಾಖೆಯ ಅಡಿಯಲ್ಲಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಇತಿಹಾಸ ತಜ್ಞರು, ಸಂಶೋಧಕರು ಕಂಡು ಬರ್ತಾ ಇದ್ದಾರೆ. ಅವರಲ್ಲಿ ಆರ್.ಡಿ. ಬ್ಯಾನರ್ಜಿನ್ ಅಂತವರು, ದಯಾರಾಮ್ ಸಾಹನಿಯನ್ ಅಂತವರು, ಕೆ.ಎನ್. ದೀಕ್ಷಿತ್, ಮಾರ್ಟಿಮರ್ ವೀಲರ್, ಎಸ್.ಡಿ. ಸಂಕಾಲಿಯಾ ಮತ್ತು ಸುಬ್ಬರಾವನ್ ಅಂತವರು, ಇವರೆಲ್ಲ ಪ್ರಾಚೀನ ಪುರಾತತ್ವ ಶಾಸ್ತ್ರಜ್ಞರು ಅಂತೇಳಿ ಇವರಿಗೆ ನಾವು ಕರೆಯಲ್ಪಡ್ತಾ ಇದ್ದೇವೆ. ಇಂಥ ಪ್ರಾಚೀನ ಪುರಾತತ್ವ ಶಾಸ್ತ್ರಜ್ಞರ ನೇತೃತ್ವದಲ್ಲಿ ನಮ್ಮ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಇತಿಹಾಸದ ಸ್ಪಷ್ಟವಾದ ಒಂದು ಮಾಹಿತಿಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಇಂಥ ಒಂದು ಪ್ರಾಕ್ತನ ಆಧಾರಗಳು, ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನುವಂಥದ್ದನ್ನು, ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನೋಂಥ ಒಂದು ಯಾವ ಆರ್ಕಿಯಾಲಜಿ ಅನ್ನೋಂಥ ಒಂದು ಪದವನ್ನು ಕೂಡ ನಾವು ಅರ್ಥೈಸಿ ನೋಡಿದಾಗ ಇಲ್ಲಿ ಆರ್ಕಿಯೋ ಪ್ಲಸ್ ಲಾಜಿ ಅನ್ನೋಂಥ 2 ಪದಗಳ ಮೂಲಕವಾಗಿ ಈ ಪದದ ಉತ್ಪತ್ತಿಯನ್ನು ಕೂಡ ನಾವು ಅರ್ಥೈಸಬಹುದಾಗಿದೆ. ಗ್ರೀಕ್ ಪದವಾಗಿರ್ತಕ್ಕಂಥ ಆರ್ಕಿಯಾ ಮತ್ತು ಲಾಜಿ ಅನ್ನಂಥದ್ದು ಪ್ರಾಕ್ತನ ಅಥವಾ ಪುರಾತತ್ವ, ನಂತರದಲ್ಲಿ ಶಾಸ್ತ್ರ ಅಥವಾ ವಿಜ್ಞಾನ ಅಧ್ಯಯನ ಅನ್ನುವಂಥ ಅರ್ಥವನ್ನು ಇದು ಹೇಳಲ್ಪಡ್ತಕ್ಕಂಥದ್ದು. ಈ ರೀತಿ ಪ್ರಾಕ್ತನ ಶಾಸ್ತ್ರದ ಆಧಾರಗಳು ನಮಗೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಇಲಾಖೆಯ ಮೂಲಕವಾಗಿ ನಮಗೆ ಸ್ಪಷ್ಟವಾದ ವಿಷಯಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಅಧ್ಯಯನ ಮಾಡುವುದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲಿ ಸಿಗ್ತಾ ಇದ್ದಾವೆ ಅನ್ನೋದನ್ನು. ಅಂಥ ಪ್ರಾಕ್ತನ ಇಲಾಖೆಯ ಈ ಪುರಾತತ್ವ ಆಧಾರಗಳನ್ನು ನಾವು ಮತ್ತೆ 4 ರೀತಿಯ ವಿಭಾಗದಲ್ಲಿ ಅಧ್ಯಯನ ಮಾಡುವುದಾಗಿದೆ. ಪ್ರಾಕ್ತನ ಆಧಾರಗಳಲ್ಲಿ 4 ರೀತಿಯ ಭಾಗಗಳನ್ನು ಮತ್ತೆ ನೋಡ್ತಾ ಇದ್ದೇವೆ. ಅಲ್ಲಿ ಎಕ್ಸ್ಕವೇಷನ್ಸ್ ಅನ್ನುವಂಥದ್ದು, ಫಸ್ಟ್ ಒನ್ ಎಕ್ಸ್ಕವೇಷನ್, ಸೆಕೆಂಡ್ ಒನ್ inscriptions, third one numismatics, fourth one monuments. ಅಂದರೆ ಭೂ ಉತ್ಖನನಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಅನ್ನುವಂಥದ್ದು 4 ರೀತಿಯಾಗಿರ್ತಕ್ಕಂಥವುಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅಂಥ ಒಂದು ಪ್ರಾಕ್ತನ ಆಧಾರಗಳಲ್ಲಿ ನಾವು ಮೊದಲನೇದಾಗಿ ಎಕ್ಸ್ಕವೇಷನ್ಸ್ ಅನ್ನುವಂಥದ್ದನ್ನು ವಾಟ್ ಈಸ್ ದಿ ಎಕ್ಸ್ಕವೇಷನ್ ಅಂತ
ವಾಟ್ ಈಸ್ ದಿ ಎಕ್ಸ್ಕವೇಷನ್? ಪ್ರಾಚೀನ ನಿವೇಶನಗಳನ್ನು ಕ್ರಮಬದ್ಧವಾಗಿ ಅಗೆಯುವ, ದಾಖಲಿಸುವ, ಸ್ಪಷ್ಟವಾದ ಅಧ್ಯಯನ ಮಾಡುವ ಒಂದು ಕ್ರಿಯೆಯೇ ಉತ್ಖನನ ಅಂತೇಳಿ ನಾವು ಕರೆಯಲ್ಪಡ್ತಾ ಇದ್ದೇವೆ. ಎಕ್ಸ್ಕವೇಷನ್ ಅಂತ ಕರೀತಾ ಇದ್ದೇವೆ. ಕ್ರೊನಾಲಜಿಕಲಿ ancient sites to recording studied as our excavation ಅನ್ನೋಂಥದ್ದನ್ನು, ಪ್ರಾಚೀನ ನಿವೇಶನಗಳನ್ನು ಗುರುತಿಸುವುದು, ಅವುಗಳನ್ನು ಅಗೆಯುವಂಥದ್ದು, ಅವುಗಳನ್ನು ದಾಖಲಿಸುವಂಥದ್ದು, ಅವುಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಉತ್ಖನನ ಅಂತ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಇಂಥ ಒಂದು ಉತ್ಖನನವನ್ನು ನಾವು ಎರಡು ರೀತಿಯ ಅಧ್ಯಯನವನ್ನು ಮಾಡಬಹುದಾಗಿದೆ, ಎರಡು ರೀತಿಯಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಒಂದು ಸಮತಲ ಉತ್ಖನನ ಅಂತ ಹೇಳ್ತಾ ಇದ್ದೇವೆ, ಮತ್ತೊಂದು ಲಂಬ ಭೂ ಉತ್ಖನನ ಅಂತ ಹೇಳ್ತಾ ಇದ್ದೇವೆ. ಸಮತಟ್ಟಾದ ಉತ್ಖನನಗಳು, ಲಂಬ ಉತ್ಖನನಗಳು ಅನ್ನೋಂಥದ್ದನ್ನು. ಸಮತಟ್ಟಾದ ಅಂತಂತಂದರೆ ಭೂಮಿಯ ಮೇಲ್ಪದರಗಳಲ್ಲಿ ಮಣ್ಣಿನಲ್ಲಿ ಹುದುಗಿರುವಂಥ ಅವಶೇಷಗಳನ್ನು ಅಗೆದು ಅಧ್ಯಯನ ಮಾಡ್ತಕ್ಕಂಥದ್ದು ಸಮತಲ ಭೂ ಉತ್ಖನನ. ಲಂಬ ಭೂ ಉತ್ಖನನ ಅಂದರೆ ಭೂಮಿಯನ್ನು ಆಳವಾಗಿ ಅಗೆಯಲ್ಪಟ್ಟು ಭೂಮಿಯ ಆ ಮಣ್ಣಿನಲ್ಲಿ ಹುದುಗಲ್ಪಟ್ಟಿರುವಂಥ, ಮುಚ್ಚಲ್ಪಟ್ಟಿರುವಂಥ ಅವಶೇಷಗಳನ್ನು, ಸ್ಮಾರಕಗಳನ್ನು ಹೊರತೆಗೆದು ಅಧ್ಯಯನ ಮಾಡ್ತಕ್ಕಂಥದ್ದು ಲಂಬ ಉತ್ಖನನ. ಈ ರೀತಿಯಾಗಿ ಈ ಇತಿಹಾಸ ಸ್ಪಷ್ಟಗಣನೆ ಕಾಲಗಣನೆಯನ್ನು ನಾವು ಈ ಸಮತಲ ಭೂ ಉತ್ಖನನಗಳು, ಲಂಬ ಭೂ ಉತ್ಖನನಗಳು ಅನ್ನೋದರ ಮೂಲಕವಾಗಿ ಸ್ಪಷ್ಟವಾಗಿ ವಿಷಯವನ್ನು ಇಲ್ಲಿ ಅರಿಯುವಂಥದ್ದಾಗಿದೆ. ಅಂಥ ಒಂದು ಈ ಭಾರತದಲ್ಲಿ ಆಗಿರ್ತಕ್ಕಂಥ ಉತ್ಖನನಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದಾಗ ಎಕ್ಸ್ಕವೇಷನ್ ಮೆಥಡ್ ಫಾರ್ ದಿ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಕಂಡುಬರ್ತಕ್ಕಂಥ ಉತ್ಖನನಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡಿದಾಗ, ಉತ್ಖನನ ಆಗಿರ್ತಕ್ಕಂಥ ಪ್ರದೇಶಗಳನ್ನು ನೋಡಿದಾಗ, ಇಲ್ಲಿ ಮೊದಲನೇದಾಗಿ ನಾವು ಉತ್ಖನವಾಗಿರ್ತಕ್ಕಂಥ ನೆಲೆಯನ್ನು ಹೇಳಬೇಕಾದ್ರೆ ದಯಾರಾಮ್ ಸಹಾನಿ ಅಂತ ಬರ್ತಾ ಇದ್ದಾರೆ. ಇವರು ಕೂಡ ಪುರಾತತ್ವ ಶಾಸ್ತ್ರಜ್ಞರಾಗಿರ್ತಕ್ಕಂಥದ್ದು, ಇತಿಹಾಸಕಾರರಾಗಿರ್ತಕ್ಕಂಥವರು, ಸಂಶೋಧಕರಾಗಿರ್ತಕ್ಕಂಥವರು ದಯಾರಾಮ್ ಸಹಾನಿ ಅನ್ನಂಥವರು 1921ರ ವೇಳೆಯಲ್ಲಿ ಯಾವ ಪಂಜಾಬದ ರಾವಿ ನದಿಯ ತೀರದಲ್ಲಿರುವಂಥ ಹರಪ್ಪ ನೆಲೆಯನ್ನು ಉತ್ಖನನ ಮಾಡಿರುವಂಥವರು, ಹರಪ್ಪವನ್ನು ಶೋಧನೆ ಮಾಡಿರ್ತಕ್ಕಂಥವರು ದಯಾರಾಮ್ ಸಹಾನಿ 1921ರ ಅವಧಿಯಲ್ಲಿ ನಮಗೆ ಅದನ್ನು ಗುರುತಿಸಿಕೊಡ್ತಾ ಇದ್ದಾರೆ, ಪತ್ತೆ ಹಚ್ಚಿಕೊಡ್ತಾ ಇದ್ದಾರೆ ನಮಗೆ. ಅದೇ ರೀತಿ ಆರ್.ಡಿ. ಬ್ಯಾನರ್ಜಿ ಅಂತ ಬರ್ತಾ ಇದ್ದಾರೆ, ಮತ್ತೋರ್ವ ಪುರಾತತ್ವ ಶಾಸ್ತ್ರಜ್ಞರು ಕೂಡ. ಇವರು 1922ರ ಅವಧಿಯಲ್ಲಿ ಮೆಂಚೋದಾರನ್ ಅಂತ ಒಂದು ನೆಲೆಯನ್ನು ಇವರು ನಮಗೆ ಉತ್ಖನನ ಮಾಡಿಕೊಡ್ತಾ ಇದ್ದಾರೆ. 1922ರ ವೇಳೆಯಲ್ಲಿ ಆರ್.ಡಿ. ಬ್ಯಾನರ್ಜಿ ಮೆಂಜೋದಾರನ್ ಅಂತ ಮತ್ತೊಂದು ನೆಲೆಯನ್ನು, ಇವು ಸಿಂಧೂ ಬಯಲಿನ ನಾಗರಿಕತೆಯ ನಗರಗಳು, ಇಂಥವುಗಳನ್ನು ನಮಗೆ ಉತ್ಖನನದ ಮೂಲಕವಾಗಿ ಶೋಧನೆ ಪತ್ತೆ ಹಚ್ಚಿ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಈ ಮೆಂಜೋದಾರ ಶೋಧನೆಯ ಮೂಲಕವಾಗಿ ನಮ್ಮ ಸಿಂಧೂ ಬಯಲಿನ ನಾಗರಿಕತೆ ಇತಿಹಾಸ 3000 ವರ್ಷಗಳಷ್ಟು ಪ್ರಾಚೀನವಾಗಿದ್ದು ಅನ್ನೋಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 3000 ವರ್ಷಗಳಷ್ಟು ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸ ಇದು ಸಿಂಧೂ ಬಯಲಿನ ನಾಗರಿಕತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಸರ್ ಜಾನ್ ಮಾರ್ಷಲ್ ಅನ್ನಂಥವರು, ಯಾವ ನಮ್ಮ ಪ್ರಾಚೀನ ಭಾರತದ ಒಂದು ವಿಶ್ವವಿದ್ಯಾಲಯ ಅಂತ ಕರಿತಾ ಇದ್ದೇವೆ, ತಕ್ಷಶಿಲೆ, ಆ ತಕ್ಷಶಿಲೆಯ
ಚೆಕ್ಕನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಇವರು ಒದಗಿಸಲ್ಪಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ಸ್ಪೂನ್ ಅಂತ ಬರ್ತಾ ಇದ್ದಾರೆ, ಸ್ಪೂನರ್ ಅಂತ ಬರ್ತಾ ಇದ್ದಾರೆ, ಡಾಕ್ಟರ್ ಸ್ಪೂನರ್ ಅಂತ ಬರ್ತಾ ಇದ್ದಾರೆ. ಇವರು ನಳಂದ ಮತ್ತು ತಕ್ಷಶಿಲೆಯ ನಿವೇಶನದಲ್ಲಿ ಉತ್ಖನನವನ್ನು ಮಾಡಿ ಅಂದಿನ ವೇಳೆಯಲ್ಲಿರುವಂಥ ಕುಶಾನರ ಆಳ್ವಿಕೆ ಅವಧಿಯಾಗಲಿ ಅವರ ಅರಸೊತ್ತಿಗೆ ಆಳ್ವಿಕೆಯ ಕುರಿತು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಡಾಕ್ಟರ್ ಸ್ಪೂನರ್ ಅವರು ಹೇಳ್ತಾ ಇದ್ದಾರೆ. ನಂತರ ಅದೇ ಡಾಕ್ಟರ್ ಸ್ಪೂನರ್ ಅವರ ಮತ್ತೊಂದು ಉತ್ಖನನದಲ್ಲಿ ಪಾಟ್ಲಿಪುತ್ರ ಬರ್ತಾ ಇದೆ, ಮೌರ್ಯರ ರಾಜಧಾನಿಯಾಗಿರ್ತಕ್ಕಂಥದ್ದು. ಅಂಥ ಒಂದು ರಾಜಧಾನಿ ನಗರ ಜೀವನದ ಬಗ್ಗೆ ವಿವರವನ್ನು ಒದಗಿಸಲ್ಪಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಸ್ಪೂನರ್ ರವರು ಅನ್ನಂಥದ್ದನ್ನು. ಅದೇ ರೀತಿಯಾಗಿ ಸಾರನಾಥದಲ್ಲಿ ಯಾವ ಅಶೋಕ ಮತ್ತು ಅವನ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸಾರನಾಥ ಸ್ಥಳ ಬರ್ತಾ ಇದೆ. ಅದೇ ರೀತಿ ಎಚ್ ಡಿ ಸಂಕಾಲಿ ಅಂತ ಬರ್ತಾ ಇದ್ದಾರೆ. ಎಚ್ ಡಿ ಸಂಕಾಲಿ ಅವರು ನರ್ಮದಾ ಮತ್ತು ಸಾಬರಮತಿಯ ನದಿ ತೀರದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ, ಭೂಸಂಶೋಧನೆ ಮಾಡ್ತಾ ಇದ್ದಾರೆ. ಭೂಸಂಶೋಧನೆಯನ್ನು ಮಾಡಿಕೊಂಡು ಈ ಇತಿಹಾಸದ ಪೂರ್ವಕಾಲದ ವಿಶೇಷಗಳ ಬಗ್ಗೆ ಒಂದು ಮಾಹಿತಿಯನ್ನು ಅವರು ನೀಡಲ್ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಇಂಥ 10 ಹಲವು ರೀತಿಯಾಗಿರ್ತಕ್ಕಂಥ ಉತ್ಖನನಗಳು ನಮ್ಮ ಭಾರತದಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥದ್ದನ್ನು ಈ ತಜ್ಞರ ಮೂಲಕವಾಗಿ ನಾವು ಸ್ಪಷ್ಟವಾದ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಧೋಲವೀರ, ಬುದ್ಧಗಯ, ಚಂದ್ರವಳ್ಳಿ, ಮಸ್ಕಿ, ಬ್ರಹ್ಮಗಿರಿ, ಅಮರಾವತಿ, ಪೈಠಾಣ, ಸಾಂಚಿ, ಗಯಾ ಇಂಥ ಸ್ಥಳಗಳು ಉತ್ಖನನ ಆಗ್ತಾ ಇದ್ದಾವೆ. ಈ ಎಲ್ಲ ಸ್ಥಳಗಳಲ್ಲಿ ಆಗಿರ್ತಕ್ಕಂಥ ಇತಿಹಾಸದ ಸ್ಪಷ್ಟ ಒಂದು ವಸ್ತು ನೈಜತೆಯು ನಮಗೆ ಕಂಡುಬರ್ತಾ ಇದ್ದಾವೆ ಈ ಉತ್ಖನನದ ಮೂಲಕವಾಗಿ. ಇಂಥ ಭಾರತದಕ್ಕೂ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ಖನನಗಳನ್ನು ಮಾಡಿ ಈ ಭಾರತೀಯ ಚರಿತ್ರೆ ಮೇಲೆ ಬೆಳಕು ಬೀರ್ತಕ್ಕಂಥ ಈ ಪ್ರಾಕ್ತನ ಆಧಾರಗಳಲ್ಲಿ ಈ ಉತ್ಖನನಗಳು ಕೂಡ ಅಷ್ಟೇ ಪ್ರಧಾನವಾಗಿದ್ದಾವೆ, ಅಷ್ಟೇ ಮಹತ್ವವಾಗಿದ್ದಾವೆ ಅನ್ನೋದನ್ನೇ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಉತ್ಖನನಗಳ ಮೂಲಕವಾಗಿ ಲಭ್ಯವಾಗಿರ್ತಕ್ಕಂಥ ಒಂದು ಏನು ನೆಲೆಗಳಿದ್ದಾವೆ, ಏನು ನಿವೇಶನ ಇದ್ದಾವೆ, ಏನು ಕಾಲಗಣನೆ ಇದೆ, ಏನು ಘಟನೆಗಳಿದ್ದಾವೆ, ಅವೆಲ್ಲ ನಮ್ಮ ಭಾರತೀಯ ಇತಿಹಾಸ ರಚನೆಯಲ್ಲಿ ತುಂಬ ಮಹತ್ವದಾಯಕವಾಗಿರ್ತಕ್ಕಂಥ ವಿಷಯಗಳನ್ನೇ ಇಲ್ಲಿ ನೀಡಲ್ಪಡ್ತಾ ಇದ್ದಾವೆ ಅನ್ನೋಂಥದ್ದನ್ನು. ಈ ರೀತಿಯಾಗಿ ಇಂಥ ಒಂದು ಉತ್ಖನನಗಳು ಕೂಡ ಇಲ್ಲಿ ಹೆಚ್ಚು ನಮ್ಮ ಭಾರತೀಯ ಇತಿಹಾಸಕ್ಕೆ ಸ್ಪಷ್ಟವಾದ ಒಂದು ವಿಷಯವನ್ನು, ಘಟನೆಗಳನ್ನು ನೀಡುವಲ್ಲಿ ಪ್ರಧಾನವಾಗಿದ್ದಾವೆ ಅನ್ನೋದನ್ನೇ ಇವೆಲ್ಲವುಗಳ ಮೂಲಕವಾಗಿ ನಾವು ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡುವುದಾಗಿದೆ. ಹೀಗೆ ಈ ರೀತಿಯಾಗಿ ಪ್ರಾಕ್ತನ ಆಧಾರಗಳಲ್ಲಿ ಈ ಉತ್ಖನನಗಳ ಕೊಡುಗೆ ಮಹತ್ವವಾಗಿದ್ದಾವೆ, ಹೇರಳವಾಗಿದ್ದಾವೆ, ಅತಿ ಹೆಚ್ಚು ವಿಷಯವನ್ನು ತಿಳಿಸುವಂಥ ಒಂದು ಆಕಾರಗಳಾಗಿದ್ದಾವೆ, ಸೋರ್ಸಸ್ ಆಧಾರಗಳಾಗಿದ್ದಾವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿತಾ ಇದ್ದೇವೆ.